ತಾವರಗೇರ ಸಮೀಪದ ನವಲಹಳ್ಳಿ ಗ್ರಾಮದಲ್ಲಿ ಸೋಮವಾರ ಸಂಜೆ ನಡೆದ ಶರಣಬಸವೇಶ್ವರ ಪುರಾಣ ಪ್ರವಚನ ಪ್ರಯುಕ್ತ ನಡೆದ ಬೆಳದಿಂಗಳ ವನಭೋಜನ ಕಾರ್ಯಕ್ರಮ ಭಕ್ತಿಯಿಂದ ಜರುಗಿತು. ರಬಕವಿ ಬ್ರಹ್ಮಾನಂದ ಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಕುಷ್ಟಗಿ ತಾಲೂಕಿನ ತಾವರಗೇರ ಸಮೀಪದ ನವಲಹಳ್ಳಿ ರಬಕವಿ ಬ್ರಹ್ಮಾನಂದ ಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಗ್ರಾಮದಲ್ಲಿ ಸೋಮವಾರ ಸಂಜೆ ನಡೆದ ಬೆಳದಿಂಗಳ ಸಾಮೂಹಿಕ ವನಭೋಜನ ಕಾರ್ಯಕ್ರಮದಲ್ಲಿ ಭಕ್ತರು ತಮ್ಮ ತಮ್ಮ ಬುತ್ತಿಯ ವಿವಿಧ ಊಟ ಸವಿದರು. 1 ತಿಂಗಳ ಶರಣಬಸವೇಶ್ವರರ ಪುರಾಣ ಪ್ರವಚನ ಬೆಳದಿಂಗಳ ಬುತ್ತಿ ಸರ್ವ ಜನಾಂಗದ ಸಾಮೂಹಿಕ ಭೋಜನ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ವಿವಿಧ ತರಕಾರಿ, ಪಲ್ಯ, ರೊಟ್ಟಿ, ಸಿಹಿ ಸವಿದ ಭಕ್ತರು. ಜಾತಿ ಭೇದ ಮರೆತು ಭಕ್ತಿಯ ಕಾರ್ಯಕ್ರಮ ಜರುಗಿತು. ದೇವಸ್ಥಾನದ ಆವರಣದಲ್ಲಿ ಗುಂಪು ಗುಂಪಾಗಿ ಬರುತ್ತಿರುವ ಭಕ್ತರು ತಲೆಯಲ್ಲಿ ರೊಟ್ಟಿ ಬುತ್ತಿ, ಕೈಯಲ್ಲಿ ಸಾಂಬಾರು ಡಬ್ಬಿ, ಎಡಕ್ಕೆ ಬಲಕ್ಕೆ ಪುಟ್ಟ ಪುಟ್ಟ ಮಕ್ಕಳು ಸಾಲಾಗಿ ಬುತ್ತಿ ಹಿಡಿದುಕೊಂಡು ಪ್ರವಚನ ಕೇಳುತ್ತಿರುವುದು. ತಾಯಂದಿರು, ಮಹಿಳೆಯರು, ಪುರುಷರು ಒಟ್ಟಾಗಿ ಆಗಮಿಸಿ ಗುಂಪು ಗುಂಪಾಗಿ ಊಟ ಸವಿಯುವ ದೃಶ್ಯ ಸಮೀಪದ ನವಲಹಳ್ಳಿ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನ ಆವರಣದಲ್ಲಿ ಸೋಮವಾರ ಜರುಗಿತು. ಪ್ರತಿ ವರ್ಷದಂತೆ ಈಗಾಗಲೇ ನಡೆದಿರುವ 52ನೇ ವರ್ಷದ ಪುರಾಣ ಪ್ರವಚನ ಪ್ರಯುಕ್ತ ಸಾಮೂಹಿಕ ಭೋಜನ ನಡೆಯಿತು. ಗ್ರಾಮದ ಪ್ರತಿ ಮನೆಯಿಂದ ತಾವು ತಯಾರಿಸಿ ತಂದಿರುವ ಸಿಹಿ ದಿನಸಿ, ರೊಟ್ಟಿ, ಅನ್ನ, ಸಾಂಬಾರು, ಚಟ್ನಿ ಹೀಗೆ ವಿವಿಧ ಬಗೆಯ ಬುತ್ತಿಯನ್ನ ಕಟ್ಟಿಕೊಂಡು ದೇವಸ್ಥಾನ ಆವರಣಕ್ಕೆ ತರುತ್ತಾರೆ. ಜಾತಿ ಭೇದವಿಲ್ಲದೆ ತಮ್ಮ ಬುತ್ತಿಯ ಬೇರೆಯವರಿಗೆ ಕೊಡುವ ಮತ್ತು ವಿನಿಮಯ ಮಾಡಿಕೊಂಡು ಗುಂಪು ಗುಂಪಾಗಿ ಕುಳಿತು ಊಟ ಸವಿಯುವರು. ಹೀಗೆ ಸಾಮೂಹಿಕ ಭೋಜನದಿಂದ ನಮ್ಮಲ್ಲಿ ವೈಯಕ್ತಿಕ ಸೇಡು, ಸಿಟ್ಟು, ದ್ವೇಷ ದೂರವಾಗುತ್ತದೆ ಎನ್ನುತ್ತಾರೆ ಗ್ರಾಮಸ್ಥರು. ಬುತ್ತಿ ರೊಟ್ಟಿ ಮಹಿಳೆಯರ ತಂಡ ಸಂಜೆ ದೇವಸ್ಥಾನಕ್ಕೆ ಪ್ರತಿ ಓಣಿಯ ಮಹಿಳೆಯರು ಗುಂಪು ಗುಂಪಾಗಿ ಎಲ್ಲೂ ಸೇರಿ ಬರುತ್ತಾರೆ. ಆ ದಿನ ಆಗಮಿಸಿರುವ ವಿಶೇಷ ಪ್ರವಚನ ಕೇಳಿ ಸಾಮೂಹಿಕ ಭೋಜನ ಸವಿಯುವ ಸಂಪ್ರದಾಯ ಕಳೆದ 4 ವರ್ಷದಿಂದ ನಡೆದು ಬಂದಿದೆ. ಸಂಜೆ 9 ಗಂಟೆ ನಂತರ ಪ್ರವಚನ ಮುಗಿಯುವ ವೇಳೆ ರೊಟ್ಟಿ ಬುತ್ತಿ ಪೂಜೆ ಮಾಡುವ ಮೂಲಕ ಬೆಳದಿಂಗಳ ಊಟಕ್ಕೆ ಚಾಲನೆ ನೀಡುವ ಸಂಪ್ರದಾಯ ಇಂದಿಗೂ ನಡೆದಿರುವ ಭಾವೈಕ್ಯತೆ ಸಾರುವ ಸಂಪ್ರದಾಯ ಎನ್ನುತ್ತಾರೆ ಭಕ್ತರು. ಶ್ರೀ ಗುರು ಸಿದ್ದಸ್ವಾಮಿಗಳು ಮಾತನಾಡಿ, ಇಲ್ಲಿ ಅನ್ನದಾಸೋಹ ಇರುತ್ತದೆಯೋ ಅಲ್ಲಿ ಭಕ್ತಿ ಭಾವಕ್ಕೆ ಕೊರತೆ ಇರುವುದಿಲ್ಲ. ಅನ್ನ ದಾನದ ಮುಂದೆ ಮತ್ತೊಂದು ದಾನವಿಲ್ಲ ಎಂಬಂತೆ ನಮ್ಮ ಭಾಗದಲ್ಲಿ ಅನ್ನದಾಸೋಹ ಪರಿಕಲ್ಪನೆ ಬಿತ್ತಿದವರು ಕಲಬುರಗಿ ಶ್ರೀ ಶರಣಬಸಪ್ಪನವರು. ಮನುಷ್ಯ ಜೀವನ ಕಟ್ಟಿಟ್ಟ ಬುತ್ತಿಯಂತೆ ಇರಬಾರದು. ಸಮಾಜಕ್ಕೆ ನಮ್ಮಲ್ಲಿಯ ಜ್ಞಾನವನ್ನು, ದಾನವನ್ನು ನೀಡುವ ಗುಣವನ್ನು ಹೊಂದಿದರೆ ಮಾತ್ರ ಜೀವನ ಸಾರ್ಥಕ ಎಂದು ರಬಕವಿ ಬ್ರಹ್ಮಾನಂದ ಮಠದ ಶ್ರೀ ಗುರುಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಪ್ರವಚನ ವೇದಿಕೆಯಲ್ಲಿ ಪುರಾಣ ಪ್ರವಚನಕಾರ ಡಾಕ್ಟರ್ ಮಹಂತ ಬಸವಲಿಂಗ ಸ್ವಾಮಿಗಳು, ಪುರಾಣ ಪಠಣಕಾರ ಮುರುಗಯ್ಯ ಹಿರೇಮಠ ಮಾತಾತನವರು, ಶರಣಯ್ಯ ಹಿರೇಮಠ, ಬಸವರಾಜ ಮಾಸ್ತರ, ಶಿವಕುಮಾರ ಬೆಡಿಗೇರ, ಸುತ್ತಮುತ್ತಲಿನ ಗ್ರಾಮಗಳ ಹಂಚನಾಳ, ನಂದಾಪುರ, ಹಿರೇಮನ್ನಾಪುರ, ಹುಲಿಯಾಪುರ, ಕುಷ್ಟಗಿ, ತಾವರಗೇರ, ಗುಡದೂರು, ನೀರಲೂಟಿ, ಬಚ್ಚನಾಳ, ಮೇಣದಾಳ, ಮಾದಾಪುರ, ಜುಮಲಾಪುರ ಹೀಗೆ ವಿವಿಧ ಗ್ರಾಮಗಳ ಭಕ್ತರು ಆಗಮಿಸಿದ್ದರು. ವರದಿ ಅಮ್ಮಾಜಪ್ಪ, ಜುಮಲಾಪುರ, ಪ್ರಜಾಪವರ್ ಟಿವಿ. ಶರಣಬಸಪ್ಪನವರು ಪುರಾಣ ಹಚ್ಚುವಂತ ಸಂದರ್ಭದೊಳಗೆ ಏನು ದಾಸೋಹ ಪರಿಕಲ್ಪನೆಯನ್ನು ಹೇಳುವಂತಹದ್ದು, ಯಾವ ದಾಸೋಹವನ್ನು ಮಾಡಬೇಕು ಅನ್ನೋ ಹಿನ್ನೆಲೆ ಒಳಗೆ ಬುತ್ತಿ ಪೂಜಾ, ಆಮೇಲೆ ಬುತ್ತಿ ಭೋಜನ, ಬೆಳದಿಂಗಳ ಬುತ್ತಿ ಅಂತ ಕಾರ್ಯಕ್ರಮ ಮಾಡಿ ದಾಸೋಹ ಪರಂಪರೆಯನ್ನು ಬೆಳೆಸೋದೇನೈತಲ್ಲ ಇದು ಬಹಳ ವಿಶೇಷ ಅನ್ನುವಂತಹದ್ದು. ಇದಾಗಬೇಕು. ಶರಣಬಸಪ್ಪನವ್ರ ಕಥೆ ಒಳಗೆ ಕೇಳ್ತಿರಲ್ಲ, ಎಲ್ಲರೂ ಹೊಲದಾಗ ಬಿತ್ತಿ ಬೆಳೆದಂಗೆ ಇವರು ಬೆಳೆಯಾಕತ್ತಿದ್ರು. ಹೊಲಕ್ಕೆ ಏನಾಯ್ತು ಅಂದ್ರೆ ತೆನಿಗಳೆಲ್ಲ ಬೆಳೆದು ನಿಂತು, ಜೋಳದ ತೆನಿಗಳು, ಹಕ್ಕಿ ಪಕ್ಕಿ ಎಲ್ಲ ಬರು ನೋಡ್ರಿ ತೆನಿ ಮೇಲೆ ಕೂತು ಕಾಳ ತಿಂದು ಹೋಗಾಕ. ಇವ್ರು ಹೊಲಕ್ಕೂ ಸಹಿತ ಅಜ್ಜರು ಹೇಳಿರ್ಬೇಕು ಕಥೆನ, ಅಥವಾ ಮುಂದೆ ಬರ್ತಿರ್ಬಹುದು. ಏನಪ್ಪಾ ಅಂದ್ರೆ ಆ ಹಕ್ಕಿ ಪಕ್ಕಿಗಳೆಲ್ಲ ತೆನಿ ಮುಂದೆ ಕುತ್ಕೊಂಡು ತೆನಿ ಮೇಲೆ ಕುತ್ಕೊಂಡು ಕಾಳ ತಿಂದು ಹೋಗ್ಬೇಕು ಅನ್ನುವಂತಹದ್ದು. ಅವಾಗ ರೈತರೆಲ್ಲ